ಕ್ಷೇತ್ರ ಇದು ಸಾಮ್ರಾಟರ ಕ್ಷೇತ್ರ. ಸಾಮ್ರಾಟ್ ಅಶೋಕ್ ಅವರ ಕ್ಷೇತ್ರ. ಹಾಗೆ ನೋಡಿದ್ರೆ ಪದ್ಮನಾಭನಗರ ಮೊದಲು ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರ ಏಷ್ಯಾದಲ್ಲೇ ಅತಿ ದೊಡ್ಡ ಕ್ಷೇತ್ರ ಆಗಿತ್ತಂತೆ. ಉತ್ತರಹಳ್ಳಿ ಕ್ಷೇತ್ರ ಏಷ್ಯಾದಲ್ಲೇ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಆಗಿತ್ತು. ಕ್ಷೇತ್ರ ಪುನರ್ವಿಂಗಡಣೆ ನಂತರ ಪದ್ಮನಾಭನಗರ ಕ್ಷೇತ್ರ. ಪದ್ಮನಾಭನಗರ ಅಂದ ತಕ್ಷಣನೇ ನೆನಪಾಗೋದು ಎಚ್ ಡಿ ದೇವೇಗೌಡರು. ಯಾಕೆ ಅಂತಂದ್ರೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಎಲ್ಲ ಪದ್ಮನಾಭನಗರದಲ್ಲಿ ಡಿಸೈಡ್ ಆಗುತ್ತಪ್ಪ ಅಂತಂದ್ರೆ ಆರ್ ಅಶೋಕ್ ಅವ್ರ ಮನೆ ಪದ್ಮನಾಭನಗರದಲ್ಲಿ ಇಲ್ಲ, ಬೇರೆ ಕಡೆ ಇದೆ ಅನ್ಸುತ್ತೆ. ಬಟ್ ಅವ್ರ ಕಚೇರಿ ಬಟ್ ಅವ್ರು ಅಲ್ಲೇ ಅವೈಲೇಬಲ್ ಇರ್ತಾರೆ. ಆರ್ ಅಶೋಕ್ ಅವರು ಕ್ಷೇತ್ರದಲ್ಲೇ ಅವೈಲೇಬಲ್ ಇರ್ತಾರೆ. ಆದ್ರೆ ಪದ್ಮನಾಭನಗರ ಅಂತ ಅಂದ್ರೆ ನಮ್ಗೆ ನೆನಪಾಗೋದು ಎಚ್ ಡಿ ದೇವೇಗೌಡರು. ಯಾಕಂದ್ರೆ ಅವ್ರ ನಿವಾಸ ಇರೋದು ಪದ್ಮನಾಭನಗರದಲ್ಲಿ. ಹಾಗಾಗಿ ಬಹಳ ಶಾರ್ಟ್ ಆಗಿ ನಾವೆಲ್ಲ ಹೇಳೋದು ಪದ್ಮನಾಭನಗರದಲ್ಲಿ ಎಲ್ಲ ಡಿಸೈಡ್ ಆಗುತ್ತಪ್ಪ ಅಂತಂದ್ರೆ ದೇವೇಗೌಡರ ಮನೆಯಲ್ಲಿ ಡಿಸೈಡ್ ಆಗುತ್ತೆ ಅಂತ. ದೇವೇಗೌಡರ ಮನೆ ಇರೋದು ಪದ್ಮನಾಭನಗರದಲ್ಲಿ. ಸೊ ಪದ್ಮನಾಭನಗರದಲ್ಲಿ ಕೆಮ್ಮಂಗಿಲ್ಲ ಕಮ್ಮಂಗಿಲ್ಲ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಸಾಮ್ರಾಟ್ ಅಶೋಕ್ ಅಂತಾನೆ ಕರೀತಾರೆ. ಏನೇ ಆಗ್ಲಿ ಅಶೋಕ್ ಅವರು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದಂತಹ ಒಂದು ಛಾಪು ಮೂಡಿಸಿರುವಂತಹ ಒಬ್ಬ ವ್ಯಕ್ತಿ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಆರ್ ಅಶೋಕ್ ಅವರನ್ನ ತಳ್ಳಿ ಹಾಕಂಗಿಲ್ಲ, ಕಡೆಗಣಿಸುವಂತಿಲ್ಲ. ಹಾಗೆ ನೋಡಿದ್ರೆ ಅವರು ತುಂಬಾ ಯಡಿಯೂರಪ್ಪನವರ ರೀತಿಯಲ್ಲಿ ಬಿಜೆಪಿಯಲ್ಲಿ ಪ್ಯಾನ್ ಕರ್ನಾಟಕ ಓಟ್ಗಳನ್ನ ಗಿಟ್ಟಿಸುವ ನಾಯಕ ಅಲ್ಲದೆ ಇದ್ರು ಕೂಡ ಬೆಂಗಳೂರಿನಲ್ಲಿ ಯಾರು ಮೇಯರ್ ಆಗ್ಬೇಕು ಅಂತ ಡಿಸೈಡ್ ಮಾಡುವಂತ ಶಕ್ತಿ ಇರುವಂತಹ ಮನುಷ್ಯ, ಬೆಂಗಳೂರಿನ ಗಲ್ಲಿಗಳು ಗೊತ್ತಿರುವಂತಹ ಮನುಷ್ಯ, ಬೆಂಗಳೂರಿನ ಪಾಲಿಟಿಕ್ಸ್ ನಲ್ಲಿ ಆರ್ ಅಶೋಕ್ ಅವರನ್ನ ಪಕ್ಕಕ್ಕೆ ಇಟ್ಟು ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಆರ್ ಅಶೋಕ್ ಅವರ ಕ್ಷೇತ್ರ ಪದ್ಮನಾಭನಗರ ಕ್ಷೇತ್ರ. ಕಳೆದ ಬಾರಿಯ ರಿಸಲ್ಟ್ ಹೇಗಿತ್ತು ಬನ್ನಿ ನೋಡೋಣ. ಆರ್ ಅಶೋಕ್ ಪದ್ಮನಾಭನಗರ ರಿಸಲ್ಟ್ 2023. ಆರ್ ಅಶೋಕ್ ಬಿಜೆಪಿ ಅಭ್ಯರ್ಥಿ ಆಗಿದ್ರು, 98,000 ಮತವನ್ನ ಪಡ್ಕೊಂಡಿದ್ರು. ರಘುನಾಥ್ ನಾಯ್ಡು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು, 55,000 ಮತವನ್ನ ಪಡ್ಕೊಂಡಿದ್ರು. ಜೆಡಿಎಸ್ ಮಂಜುನಾಥ್ 7,000 ಮತ ಪಡ್ಕೊಂಡಿದ್ರು. ಅಶೋಕ್ 55,000 ಮತಗಳಿಂದ ವಿನ್ ಆಗಿದ್ರು ಅಂತರದಿಂದ. ಸೊ ಲಾಸ್ಟ್ ಟೈಮ್ ಕನಕಪುರದಲ್ಲಿ ಕೂಡ ಸ್ಪರ್ಧೆ ಮಾಡಿದ್ರು ಅಶೋಕ್. ಹಾಗಾಗಿ ಟಕ್ಕರ್ ಕೊಡ್ತಾರೆ. ಅಷ್ಟು ಚರ್ಚೆ ಆದಾಗ ಪದ್ಮನಾಭನಗರಕ್ಕೆ ಬಹುಶಃ ಡಿ ಕೆ ಸುರೇಶ್ ಬರ್ತಾರೆ ಅನ್ನೋ ಚರ್ಚೆ ಕೂಡ ಆಗಿತ್ತು ಅವಾಗ. ಅಶೋಕ್ಗೆ ಟಫ್ ಫೈಟ್ ಕೊಡ್ತಾರೆ ಅಂತ, ಬಟ್ ಆಗ್ಲಿಲ್ಲ ಅದೆಲ್ಲ. ಅದು ಟೈಮ್ ಪಾಸ್ ಆಗಿತ್ತು ಕನಕಪುರ. ಪಾಪ ಅಶೋಕ್ ಅವರೇ ಹೇಳಿದ್ರು ಏನೋ ಇವ್ರು ಏನೋ ಠೇವಣಿ ಬರ್ಲಿಲ್ಲ. ಹೌದು, ಏನೋ ಟ್ರೈ ಮಾಡಕ್ ಹೋದ್ರು. ಬಟ್ ಆರ್ ಅಶೋಕ್ ಅಂದ್ರೆ MV ರಾಜಶೇಖರನ್ ಮತ್ತು ಇವರು ಯಾರು ನಮ್ಮ ಬಸವಲಿಂಗಪ್ಪನವರು ದಲಿತ ನಾಯಕರು ಗೆದ್ದಿರುವಂತ ಕ್ಷೇತ್ರ ಇದು. ಪದ್ಮನಾಭ ಕ್ಷೇತ್ರದಲ್ಲಿ ಅವ್ರಿಗೆ ಸರಿಸಾಟಿ ಯಾರು ಇಲ್ವೇ ಇಲ್ಲ. ಆರ್ ಅಶೋಕ್ ಕ್ಷೇತ್ರದಲ್ಲಿ ಎಲ್ಲರಿಗೂ ಪರಿಚಯ. ಹೇಗಿದೆ ಅಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಅಭಿಪ್ರಾಯ ಬನ್ನಿ ನೋಡೋಣ. ಆರ್ ಅಶೋಕ್ ಕ್ಷೇತ್ರದ ಎಲ್ಲರಿಗೂ ಚಿರಪರಿತ. ವಿಪಕ್ಷ ನಾಯಕರಾಗಿರೋದ್ರಿಂದ ಮುಂದೆ ಉನ್ನತ ಹುದ್ದೆ ಸಿಗಬಹುದು, ಅವ್ರು ಮುಖ್ಯಮಂತ್ರಿ ಆಗ್ಬಹುದು ಅನ್ನೋಂಥ ನಿರೀಕ್ಷೆ ಜನರಲ್ಲಿ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಳ್ಳೋದಿಲ್ಲ ಆರ್ ಅಶೋಕ್ ಅವರು. ಇನ್ನು ಆರ್ ಅಶೋಕ್ ಅವರ ವಿರುದ್ಧ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸಮರ್ಥ ನಾಯಕ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಬದಲಾವಣೆಗೆ ಆದರೆ ಅಶೋಕ್ಗೆ ಹೌದಾ ಪ್ರತಿ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಬದಲಾವಣೆ ಆಗ್ತಾ ಇರೋದ್ರಿಂದ ಅವರಿಗೆ ಲಾಭ ಆಗ್ತಾ ಇದೆ. ಅಶೋಕ್ ಅವ್ರಿಗೆ ಎಷ್ಟು ಪರ ಇದೆಯೋ ಅಷ್ಟೇ ವಿರೋಧವೂ ಇದೆ. ಆದರೂ ಕೂಡ ಪ್ರತಿ ಬಾರಿ ಅವ್ರು ಗೆಲ್ತಾರೆ. ಹಾಗಾದ್ರೆ ಹೇಗಿದೆ ಅವರ ಪರ ಒಲವು ಅಥವಾ ಬೇಸರ ಬನ್ನಿ ನೋಡೋಣ. ಪದ್ಮನಾಭನಗರ OBS ಯಾವ ಆಶ್ಚರ್ಯನೂ ಇಲ್ಲ. ಆರ್ ಅಶೋಕ್ ಅವರ ಪರ ಒಲವಿದೆ, ಅವರು ಹಂಗೆ ನಡ್ಕೊಳ್ತಾರೆ.